ನಮಸ್ಕಾರ ಗೆಳೆಯರೆ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಮತ್ತು ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ರಾಜ್ಯದಲ್ಲಿ ಗೃಹಲಕ್ಷ್ಮಿಯರಿಗೆ 1.24 ಕೋಟಿ ಪೈಕಿ 91 ಮಾತ್ರ ಗೃಹಲಕ್ಷ್ಮಿ ನಿರಾಕರಿಸಿದ್ದಾರೆ ಎಂಬ ಮಾಹಿತಿಯನ್ನು ಬಂದಿದೆ ಗೆಳೆಯರೆ. ಕರ್ನಾಟಕದಲ್ಲಿ ಪಂಚ ಗ್ಯಾರಂಟಿ ಯೋಜನೆ 2026ರಲ್ಲಿ ಹೊಸ ನಿಯಮಗಳನ್ನು ಜಾರಿಗೆ ತರುವಂತ ಮಾಹಿತಿ ಬಂದಿದೆ. ಹಾಗೆ ರಾಜ್ಯದ ರೈತರ ಗಮನಕ್ಕೆ ಏನೆಂದರೆ ನಿಮ್ಮ ಜಮೀನಿನ ದಾಖಲೆಗಳನ್ನು ತಪ್ಪದೆ ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ಎಂಬ ಮಾಹಿತಿಯನ್ನು ಹೇಳ್ತೀವಿ ಗೆಳೆಯರೆ. ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಮತ್ತು ಬೆಂಗಳೂರು ಸೇರಿದಂತೆ ಕರ್ನಾಟಕದ ಇತರ ಜಿಲ್ಲೆಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಬಗ್ಗೆ ಮಾಹಿತಿ ಬಂದಿದೆ, ಅದು ತಿಳಿದುಕೊಳ್ಳೋಣ. ಮತ್ತು ಗೃಹ ಬಳಕೆ ಸಿಲಿಂಡರ್ ಬುಕ್ಕಿಂಗ್ ನಿಯಮದಲ್ಲಿ ಬದಲಾವಣೆಗಳಾಗುವಂತ ಮಾಹಿತಿ ಕೂಡ ಬಂದಿದೆ ಗೆಳೆಯರೆ. ರಾಜ್ಯದಲ್ಲಿ ಜನತೆ ಗಮನಿಸಿ, ನಿಮ್ಮ ಮನೆ ನಿಮ್ಮ ಸೈಟ್ಗೆ ಈ ಸ್ವತ್ತು ಮಾಡಿಸುವುದು ಹೇಗೆ ಮತ್ತು ಸಂಪೂರ್ಣ ಮಾಹಿತಿ ನಾವು ತಿಳಿಸ್ಕೊಡ್ತೀವಿ ಇವತ್ತು. ಅದರ ಮುನ್ನ ಗೆಳೆಯರೆ, ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ಗೆಳೆಯರೆ ದಯವಿಟ್ಟು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ತೆಗೆದುಕೊಳ್ಳುವಂತೆ ರಾಜ್ಯ ಸರ್ಕಾರದ ಮೌಖಿಕ ಮನವಿಯಂತೆ ರಾಜ್ಯಾದ್ಯಂತ 1.24 ಕೋಟಿ ಫಲಾನುಭವಿಗಳ ಪೈಕಿ ಕೇವಲ 91 ಮಂದಿ ಮಾತ್ರ ಸೌಲಭ್ಯ ನಿರಾಕರಿಸಿದ್ದಾರೆ ಎಂಬ ಮಾಹಿತಿ ಬಹಿರಂಗವಾಗಿದೆ ಎಂದು ಹೇಳಲಾಗುತ್ತಿದೆ. ಯಾಕೆಂದರೆ ರಾಜ್ಯಾದ್ಯಂತ 91 ಮಂದಿ ಮಹಿಳೆಯರು ಗೃಹಲಕ್ಷ್ಮಿ ಹಣವು ಬೇಡ ಎಂದು ನಿರಾಕರಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಮೈಸೂರು ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚು 16 ಮಂದಿ ಹಣ ಪಡೆಯಲು ನಿರಾಕರಿಸಿದ್ದಾರೆ. ಮತ್ತು ಉಳಿದಂತೆ ಬಳ್ಳಾರಿಯಲ್ಲಿ 13 ಮತ್ತು ಬೆಳಗಾವಿಯಲ್ಲಿ 10, ಬಾಗಲಕೋಟೆಯಲ್ಲಿ 8, ಚಿತ್ರದುರ್ಗದಲ್ಲಿ 9, ಶಿವಮೊಗ್ಗದಲ್ಲಿ ತಲಾ 6 ಮತ್ತು ಬೀದರ್ 3, ಬೆಂಗಳೂರು ನಗರದಲ್ಲಿ ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ ತಲಾ 2, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಗದಗ, ಹಾಸನ, ಕೊಡಗು, ಮಂಡ್ಯ, ರಾಯಚೂರು, ಬೆಂಗಳೂರು ದಕ್ಷಿಣ ಹಾಗೂ ತುಮಕೂರು, ವಿಜಯನಗರ, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ತಲಾ 1 ಬೇಡ ಎಂದಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇನ್ನುಳಿದಂತೆ ಚಿಕ್ಕಬಳ್ಳಾಪುರ, ಧಾರವಾಡ, ಹಾವೇರಿ, ಕಲಬುರಗಿ, ಕೋಲಾರ, ಕೊಪ್ಪಳ, ಉತ್ತರ ಕನ್ನಡದಲ್ಲಿ ಸಂಪೂರ್ಣವಾಗಿ ಗೃಹಲಕ್ಷ್ಮಿ ಹಣವು ಪಡೆಯುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ವಿಧಾನ ಪರಿಷತ್ ಸದಸ್ಯರ ಮಧು ಮಾದೇಗೌಡರು ಅವರು ಸಹ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಹಾಗೂ ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ, 1.24 ಕೋಟಿ ಮಂದಿ ಅರ್ಹ ಫಲಾನುಭವಿಗಳಿದ್ದಾರೆ. ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಯೋಜನೆ ಜಾರಿಯಲ್ಲಿ ಬಂದಾಗಿನಿಂದಲೂ 2026ರ ಫೆಬ್ರವರಿ ಅಂತ್ಯಕ್ಕೆ 1,29,87,931 ಫಲಾನುಭವಿಗಳಿಗೆ ನೋಂದಾಣಿಕೆ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇದರಲ್ಲಿ 1.24 ಕೋಟಿ ಮಂದಿ ಅರ್ಹ ಫಲಾನುಭವಿಗಳಿದ್ದು ಇದರಲ್ಲಿಯೂ ಸಹ ಧನ ಸಹಾಯ ಪಡೆಯುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ. ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ನೋಂದಾಣಿಕೆ ಆದಂತಹ ಫಲಾನುಭವಿಗಳು ಸ್ವಇಚ್ಛೆಯಿಂದ ಈ ಯೋಜನೆ ಸೌಲಭ್ಯ ರದ್ದುಪಡಿಸುವಂತೆ ಮನವಿ ಮಾಡಿದ್ದಾರೆ. ಅಂತ ಫಲಾನುಭವಿಗಳಿಗೆ ಯೋಜನೆ ಸೌಲಭ್ಯವು ರದ್ದುಪಡಿಸುವುದಾಗಿ ಸರ್ಕಾರ ಹೇಳಿದೆ ಎಂದು ಹೇಳಲಾಗುತ್ತಿದೆ. ಮತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ 1.29 ಕೋಟಿ ಫಲಾನುಭವಿಗಳು ನೋಂದಾಣಿಕೆಯಾಗಿದ್ದು ಇದರಲ್ಲಿ 1,06,922 ಫಲಾನುಭವಿಗಳು ಮರಣದ ನಂತರ ಸಹ ಮೃತರ ಖಾತೆಗೆ ಒಟ್ಟು 114.53 ಕೋಟಿ ರೂಪಾಯಿ ಜಮಾ ಮಾಡಲಾಗಿದೆ ಎಂದು ಮಾಹಿತಿ ಬಂದಿದೆ ಗೆಳೆಯರೆ. ಅಲ್ಲದೆ ಮೃತರ ಖಾತೆಗೆ ಜಮಾ ಮಾಡಿರುವಂತಹ ಹಣವನ್ನು ಮೃತರ ಫಲಾನುಭವಿಗಳು ಖಾತೆ ಹೊಂದಿರುವಂತಹ ಬ್ಯಾಂಕುಗಳಿಂದ ವಾಪಸ್ ಪಡೆದು ಮತ್ತು ಸರ್ಕಾರ ಲೆಕ್ಕ ಶೀರ್ಷಿಕೆಯನ್ನು ಜಮೆ ಮಾಡುವಂತೆ ರಾಜ್ಯ ಮಟ್ಟದ ಬ್ಯಾಂಕುಗಳ ಸಮಿತಿಯನ್ನು ಮೂಲಕ ಎಲ್ಲ ಬ್ಯಾಂಕುಗಳಿಗೆ ನಿರ್ದೇಶನ ನೀಡಲಾಗಿದ್ದು ಈ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ಹೇಳಲಾಗುತ್ತಿದೆ. ಮೃತ ಫಲಾನುಭವಿಗಳ ವಾರಸುದಾರರು ಮರಣ ಪ್ರಮಾಣ ಪತ್ರ ಪಡೆದ ನಂತರದಲ್ಲಿ ಮಾಹಿತಿಯು ಈ ಜನ್ಮ ಪೋರ್ಟಲ್ನಲ್ಲಿ ದಾಖಲಿಸಲಾಗಿದ್ದು ಮರಣ ಹೊಂದಿದ ಫಲಾನುಭವಿಗಳ ಮಾಹಿತಿಯನ್ನು ಪ್ರತಿ 15 ದಿನಗಳಿಗೊಮ್ಮೆ ಈ ಆಡಳಿತ ಕೇಂದ್ರದ ಕುಟುಂಬದ ಪೋರ್ಟಲ್ ಅಥವಾ ಈ ಜನ್ಮ ಪೋರ್ಟಲ್ನಲ್ಲಿ ಮಾಹಿತಿ ಪಡೆದು ಹಿಂದಿರುವಂತಹ ನಂತರ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಗೆಳೆಯರೆ. 1.24 ಕೋಟಿ ಫಲಾನುಭವಿಗಳು ಡಿಸೆಂಬರ್ ಅಲ್ಲಿ ಕೂಡ ಹಣ ಜಮಾ ಆಗಿದೆ ಎಂದು ಹೇಳಲಾಗುತ್ತಿದೆ. ರಾಜ್ಯಾದ್ಯಂತ ಇರುವರೆಗೂ 1.29 ಕೋಟಿ ಫಲಾನುಭವಿಗಳಿಗೆ ನೋಂದಣಿಗೆ ಆಗಿದ್ದು 1.24 ಕೋಟಿ ಫಲಾನುಭವಿಗಳಿಗೆ 2022ರ ಡಿಸೆಂಬರ್ ವರೆಗೂ ಸಹ ಹಣ ಪಾವತಿ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಮತ್ತು ಎಂಬ ಮಾಹಿತಿ ಕೂಡ ಬಂದಿದೆ. ಪ್ರತಿ ತಿಂಗಳು 2,482 ಕೋಟಿ ರೂಪಾಯಿ ಮೀಸಲಾತಿ ಪಾವತಿ ಮಾಡಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಅದರಲ್ಲದೆ 1,06,922 ಫಲಾನುಭವಿಗಳು ಮರಣ ಹೊಂದಿದರು. ನಂತರವೂ ಕೂಡ 114.53 ಕೋಟಿ ಜಮಾ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯಾದಂತಹ ಪಂಚ ಗ್ಯಾರಂಟಿ ಯೋಜನೆಗಳ ಭವಿಷ್ಯದ ಬಗ್ಗೆ ಕಾತುರದಿಂದ ಕಾಯ್ತಿರುವಂತ ಜನರಿಗೆ ಏಪ್ರಿಲ್ 1, 2026ರ ಮಹತ್ವದ ಸುದ್ದಿಯೊಂದು ಬಂದಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಹೌದು ಗೆಳೆಯರೆ, ಹೊಸ ಆರ್ಥಿಕ ವರ್ಷದ ಆರಂಭದ ಹಿನ್ನೆಲೆಯಲ್ಲಿ ಸರ್ಕಾರವು ಯೋಜನೆಗಳಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ಜಾರಿಗೆ ತಂದಿದೆ ಎಂದು ಹೇಳಲಾಗುತ್ತಿದೆ. ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ, ಅನ್ನಭಾಗ್ಯ ಯೋಜನೆ ಈ ಎಲ್ಲ ಯೋಜನೆಗಳ ಲಾಭವನ್ನು ಪಡೆಯುತ್ತಿದ್ದಾರೆ ಗೆಳೆಯರೆ. ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣವು ಪ್ರತಿ ತಿಂಗಳು 2,500 ರೂಪಾಯಿಗೆ ಏರಿಸುವಂತ ಪ್ರಕ್ರಿಯೆ ಕೂಡ ಚಾಲನೆಗೆ ಸಿಕ್ಕಿದೆ ಎನ್ನಲಾಗುತ್ತಿದೆ ಗೆಳೆಯರೆ. ಹೌದು ಗೆಳೆಯರೆ, ಇದು ಜಾರಿಗೆ ಬರುವಂತಹ ಅರ್ಹ ಮಹಿಳೆಯರಿಗೆ ಅವರ ಖಾತೆಗೆ 500 ರೂಪಾಯಿ ಸೇರ್ಪಡೆ ಆಗುವಂತಹ ಅಧಿಕೃತವಾಗಿ ಘೋಷಣೆ ನಿರೀಕ್ಷಿಸಲಾಗುತ್ತಿದೆ. ನಿಮ್ಮ ಬ್ಯಾಂಕ್ ಖಾತೆ ಸಕ್ರಿಯವಾಗಿದೆಯೇ ಅಥವಾ ಆಧಾರ್ ಸೀಡಿಂಗ್ ಆಗಿದೆಯೇ ಒಮ್ಮೆ ಖಚಿತಪಡಿಸಿಕೊಳ್ಳಿ ಗೆಳೆಯರೆ.
ಮತ್ತು ಶಕ್ತಿ ಯೋಜನೆ ಗೆಳೆಯರೆ, ಹೌದು, ಬಸ್ ಉಚಿತ ಪ್ರಯಾಣ ಸೌಲಭ್ಯ ಪಡೆಯುವಂಥ ಮಹಿಳೆಯರ ಸರ್ಕಾರವು ಹೊಸ ಗಡುವನ್ನು ನೀಡಿದೆ ಗೆಳೆಯರೆ. ಇಂದಿನಿಂದ ಅಂದರೆ ಏಪ್ರಿಲ್ 1ರಿಂದ 2026ರಿಂದ ಬಸ್ನಲ್ಲಿ ಪ್ರಯಾಣಿಸುವಾಗ ಶಕ್ತಿ ಸ್ಮಾರ್ಟ್ ಕಾರ್ಡ್ ತೋರಿಸುವುದು ಕಡ್ಡಾಯವಾಗುತ್ತದೆ ಎಂದು ಹೇಳಲಾಗುತ್ತಿದೆ. ಕೇವಲ ಆಧಾರ್ ಕಾರ್ಡ್ ತೋರಿಸಿದರೆ ಪ್ರಯಾಣ ಮಾಡುವುದು ಪದ್ಧತಿ ಈಗ ಬ್ರೇಕ್ ಬೀಳಲು ಸಾಧ್ಯವಿದೆ. ಯಾಕೆಂದರೆ ಇದುವರೆಗೂ ಸ್ಮಾರ್ಟ್ ಕಾರ್ಡ್ ಪಡೆಯುವವರು ಕೂಡಲೇ ನೀವು ಸೇವಾ ಸಿಂಧು ಮೂಲಕ ನಿಮ್ಮ ಅರ್ಜಿಯನ್ನು ಸಲ್ಲಿಸುವುದು ಉತ್ತಮವಾಗಿರುತ್ತದೆ. ಮತ್ತು ಅನ್ನಭಾಗ್ಯ ಯೋಜನೆ ಗೆಳೆಯರೆ, ಅನ್ನಭಾಗ್ಯ ಯೋಜನೆದ ಅಡಿಯಲ್ಲಿ ಹಣದ ವರ್ಗಾವಣೆ ಹೇಗೆ ಮಾಡುವುದು ಅದು ಪದ್ಧತಿ ಕೂಡ ಬಹಳ ಮುಖ್ಯವಾದದ್ದು. ಅಕ್ಕಿ ಪೂರೈಸುವ ಸಮಸ್ಯೆಯನ್ನು ನೀಗಿಸಲು ಸರ್ಕಾರವು ಫಲಾನುಭವಿಗಳ ಖಾತೆಗೆ ನೇರವಾಗಿ ಹಣವನ್ನು ವರ್ಗಾಯಿಸುವಂತೆ ಡಿಬಿಟಿ ಮೂಲಕ ಅಂದರೆ ಏಪ್ರಿಲ್ ತಿಂಗಳಿನಿಂದಲೇ ಈ ಹಣವು ಮೊತ್ತವನ್ನು ಸಣ್ಣ ಮಟ್ಟದ ಬದಲಾವಣೆ ಅಥವಾ ಡಿಜಿಟಲ್ ಕೂಪನ್ ಪದ್ಧತಿಯನ್ನು ತರುವ ಆಲೋಚನೆ ಸರ್ಕಾರ ಮುಂದಿಟ್ಟಿದೆ ಎಂದು ಹೇಳಲಾಗುತ್ತಿದೆ. ರೇಷನ್ ಅಂಗಡಿಗಳಲ್ಲಿ ಪಾರದರ್ಶಕತೆ ಹೆಚ್ಚಾಗುತ್ತದೆ ಎಂದು ಕೂಡ ಹೇಳಲಾಗುತ್ತಿದೆ. ಮತ್ತು ಗೃಹ ಜ್ಯೋತಿ ಯೋಜನೆ ಗೆಳೆಯರೆ, ಹೌದು ಗೆಳೆಯರೆ, ಸರಾಸರಿ ಯೂನಿಟ್ ಲೆಕ್ಕಾಚಾರದಲ್ಲಿ ಬದಲಾವಣೆ ಕೂಡ ಆಗುತ್ತಿದೆ. ಬೇಸಿಗೆ ಕಾಲದಲ್ಲಿರುವಂತಹ ವಿದ್ಯುತ್ ಬಳಕೆ ಹೆಚ್ಚಾಗುತ್ತಿದೆ. 200 ಯೂನಿಟ್ ಉಚಿತ ಸೌಲಭ್ಯ ಮುಂದುವರಿಯಲಿದೆ. ಆದರೂ ಕೂಡ ಹಿಂದಿನ ವರ್ಷದಲ್ಲಿ ಸರಾಸರಿ ಬಳಕೆಯನ್ನು ಆಧಾರಿತ ಉಚಿತ ಯೂನಿಟ್ ಮಿತಿಯನ್ನು ಮರು ಲೆಕ್ಕಾಚಾರ ಮಾಡುವುದು ಅಥವಾ ಇದರಿಂದ ಕೆಲವು ಮನೆಗಳಲ್ಲಿ ಬಿಲ್ ಬರುವಂತಹ ಸಾಧ್ಯತೆ ಕೂಡ ಇರುತ್ತದೆ ಎಂದು ಎಚ್ಚರಿಕೆಯನ್ನು ವಹಿಸಿ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಮತ್ತು ಯುವ ನಿಧಿ ಯೋಜನೆ ಗೆಳೆಯರೆ, ಯುವ ನಿಧಿ ಯೋಜನೆ ಹೊಸ ಪದವೀಧರರಿಗೆ ಸುವರ್ಣ ಅವಕಾಶ ಎಂದು ಹೇಳಲಾಗುತ್ತದೆ. 2025ರಲ್ಲಿ ತಮ್ಮ ಪದವಿಯನ್ನು ಯಶಸ್ವಿಯಾಗಿ ಮುಗಿಸಿದಂತ ನಿರುದ್ಯೋಗಿ ಯುವಕ ಮತ್ತು ಯುವತಿಯರಿಗೆ ಇಂದಿನಿಂದ ಯುವ ನಿಧಿ ಯೋಜನೆ ನೋಂದಾಯಿಸಲು ಪ್ರಕ್ರಿಯೆ ಆರಂಭವಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, ಪದವೀಧರರಾಗಿದ್ದರೆ 3,000 ರೂಪಾಯಿ ಮತ್ತು ಡಿಪ್ಲೊಮಾಧರರು ಆಗಿದ್ದರೆ ಅವರಿಗೆ 1,500 ರೂಪಾಯಿ ಭತ್ಯೆ ಪಡೆಯಲು ಇದು ಸಹಾಯವನ್ನು ಒದಗಿಸುತ್ತದೆ ಗೆಳೆಯರೆ. ಹೌದು ಗೆಳೆಯರೆ, ಯುವ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಪದವೀಧರರಾಗಿರಬಹುದು ಅಥವಾ ಡಿಪ್ಲೊಮಾವನ್ನು ಕಂಪ್ಲೀಟ್ ಮಾಡಿದವರು ತಾವು ಅರ್ಜಿಯನ್ನು ಸಲ್ಲಿಸಬಹುದು ಎಂದು ಹೇಳಲಾಗುತ್ತಿದೆ. ಗೆಳೆಯರೆ, ರಾಜ್ಯದ ಪ್ರತಿಯೊಬ್ಬ ರೈತನಿಗೂ ಜಮೀನು ಆಸ್ತಿ ಅಥವಾ ಜೀವನೋಪಾಯ ಆಧಾರಕ್ಕಾಗಿ ಜಮೀನು ಮಾಲೀಕತ್ವವನ್ನು ಸಾಬೀತುಪಡಿಸಲು ಮತ್ತು ಭವಿಷ್ಯದ ಎದುರಾಗುವಂತಹ ಕಾನೂನು ಸಂಘರ್ಷಗಳನ್ನು ತಪ್ಪಿಸಲು ಸರಿಯಾದ ದಾಖಲೆಗಳು ಹೊಂದಿರುವುದು ಅತಿ ಮುಖ್ಯವಾಗಿರುತ್ತದೆ. ಜಮೀನಿನ ಪ್ರಮುಖ ದಾಖಲೆಗಳು ಮತ್ತು ಅವುಗಳು ಎಲ್ಲಿ ಪಡೆಯಬೇಕು ಎನ್ನುವುದರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ, ತಿಳಿದುಕೊಳ್ಳಿ ಗೆಳೆಯರೆ. ಜಮೀನಿನ ಪ್ರಮುಖ ದಾಖಲೆಗಳೆಂದರೆ ಜಮೀನಿಗೆ ಸಂಬಂಧಪಟ್ಟಂಥ ದಾಖಲೆಗಳು ಯಾವ್ಯಾವೆಂದರೆ ಪಹಣಿ, ಆದಾಯ ಅಥವಾ ಖಾತೆ ಪ್ರಮಾಣ ಪತ್ರ ಮತ್ತು ಜಮೀನಿನ ನಕ್ಷೆ ಮತ್ತು ಕ್ರಯಪತ್ರ, ಮ್ಯೂಟೇಷನ್ ರಿಜಿಸ್ಟರ್, ಅಟ್ಲಾಸ್ ಮತ್ತು ಟಿಪ್ಪಣಿ, ಇವೆಲ್ಲ ದಾಖಲೆಗಳು ಪ್ರಮುಖವಾಗಿರ್ತವೆ ಗೆಳೆಯರೆ. ಆ ದಾಖಲೆಗಳು ಏನೇನೆಂದು ವಿವರವನ್ನು ತಿಳಿದುಕೊಳ್ಳೋಣ. ಪಹಣಿ ಅಂದರೆ ಇದು ಜಮೀನಿನ ಅತ್ಯಂತ ಪ್ರಮುಖ ದಾಖಲೆ ಆಗಿರ್ತದೆ. ಇದರಲ್ಲಿ ಮಾಲೀಕರ ಹೆಸರು, ಜಮೀನಿನ ವಿಸ್ತರಣೆ, ಬೆಳೆಯ ವಿವರ ಅಥವಾ ಸಾಲದ ಮಾಹಿತಿ ಇರ್ತದೆ ಗೆಳೆಯರೆ. ಮತ್ತು ಆದಾಯ ಅಥವಾ ಖಾತೆ ಪ್ರಮಾಣ ಪತ್ರ ಏನಂದರೆ ಆ ಖಾತೆ ಪತ್ರಗಳು ಜಮೀನಿನ ತೆರಿಗೆ ಪಾವತಿಸಲು ಮತ್ತು ಮಾಲೀಕತ್ವವನ್ನು ಗುರುತಿಸುವುದಕ್ಕಾಗಿ ಖಾತೆ ಇದು ಅವಶ್ಯಕವಾಗಿರ್ತದೆ. ಮತ್ತು ಜಮೀನಿನ ನಕ್ಷೆ ಗೆಳೆಯರೆ, ಜಮೀನಿನ ನಕ್ಷೆಯನ್ನು ಪಡೆಯಲು ಜಮೀನಿನ ಹದ್ದು, ಬಸ್ತು ಮತ್ತು ಗಡಿಗಳನ್ನು ಗುರುತಿಸಲು ಇದು ಸರಾಸರಿ ಇರಬೇಕು. ಮತ್ತು ಕ್ರಯಪತ್ರ ಗೆಳೆಯರೆ, ಕ್ರಯಪತ್ರ ಅಂದರೆ ನೀವು ಜಮೀನಿನ ಖರೀದಿಸಿದ್ದರೆ, ನೋಂದಾಯಿಸಿದ್ದರೆ ಪತ್ರ ನಿಮ್ಮ ಬಳಿ ಇರಲೇಬೇಕು. ಮತ್ತು ಮ್ಯೂಟೇಷನ್ ರಿಜಿಸ್ಟರ್ ಗೆಳೆಯರೆ, ಇದು ಆಸ್ತಿಯ ಹಕ್ಕನ್ನು ಬದಲಾವಣೆ ಮಾಡುವಾಗ ಅಥವಾ ಉದಾಹರಣೆಗೆ ವಾರಸುದಾರರಿಗೆ ವರ್ಗಾವಣೆ ಅಥವಾ ಮಾರಾಟ ಮಾಡುವಾಗ ಈ ದಾಖಲೆ ಸೃಷ್ಟಿಯಾಗಿರುತ್ತದೆ. ಅಟ್ಲಾಸ್ ಅಥವಾ ಟಿಪ್ಪಣಿ ಗೆಳೆಯರೆ, ಇದು ಜಮೀನಿನ ಅಳತೆಗೆ ಸಂಬಂಧಿಸಿದಂಥ ತಾಂತ್ರಿಕ ದಾಖಲೆ ಆಗಿದೆ ಎಂದು ಕೂಡ ಹೇಳಬಹುದು. ಹಾಗಾದರೆ ಎಲ್ಲ ದಾಖಲೆಗಳು ಪಡೆಯಬೇಕಾದ್ರೆ ಏನು ಮಹತ್ವ ಗೆಳೆಯರೆ, ಯಾಕೆ ಇರಬೇಕು ನಮ್ಮ ಹತ್ರ ಈ ದಾಖಲೆಗಳೆಂದರೆ ಡಿಜಿಟಲ್ ಯುಗದಲ್ಲಿ ಈ ದಾಖಲೆಗಳು ಪಡೆಯುವುದು ಸುಲಭವಾಗಿರ್ತದೆ. ಯಾಕೆಂದರೆ ನಾಡ ಕಚೇರಿ ಇರ್ಬೋದು, ನೆಮ್ಮದಿ ಕೇಂದ್ರ ಇರ್ಬೋದು, ಅಲ್ಲಿ ಹೋಗಿ ನಿಮ್ಮ ಹತ್ತಿರದ ನಾಡ ಕಚೇರಿಗಳಲ್ಲಿ ಪಹಣಿ ಮತ್ತು ಇತರ ದಾಖಲೆಗಳನ್ನು ನೀವು ಪಡೆಯಬಹುದು. ಭೂಮಿ ಕೇಂದ್ರ ಇರುವಂಥ ತಾಲೂಕುಗಳಲ್ಲಿ ಕಚೇರಿಗಳಲ್ಲಿರುವಂಥ ಭೂಮಿ ಕೇಂದ್ರಗಳನ್ನು ಕೂಡ ಅಧಿಕೃತವಾಗಿ ದಾಖಲೆಗಳನ್ನು ಲಭ್ಯವಾಗಿ ಪಡೆಯಬಹುದು. ಮತ್ತು ಆನ್ಲೈನ್ ಮೂಲಕ ಕೂಡ ಕರ್ನಾಟಕ ಸರ್ಕಾರ ಭೂಮಿ ಪೋರ್ಟಲ್ ಮೂಲಕ ಮನೆಯಲ್ಲಿಯೇ ಕುಳಿತು ನೀವು ಪಹಣಿ ಅಥವಾ ಮೊಟೇಷನ್ ಪತ್ರಗಳನ್ನು ಕೂಡ ಡೌನ್ಲೋಡ್ ಮಾಡಿಕೊಳ್ಳಬಹುದು ಗೆಳೆಯರೆ. ಮತ್ತು ಜೀವನ ನೋಂದಣಾ ಅಧಿಕಾರಿ ಕಚೇರಿಗೆ ಹೋಗಿ ತಾವು ಶ್ರಯಪತ್ರ ಅಥವಾ ನೋಂದಾಯಿತ ದಾಖಲೆಗಳಲ್ಲಿ ಕೂಡ ಕಚೇರಿಯಲ್ಲಿ ಸಂಪರ್ಕಿಸಬಹುದಾಗಿದೆ. ಮತ್ತು ಮಹತ್ವದ ದಾಖಲೆಗಳೇನೆಂದರೆ ಈ ಎಲ್ಲ ದಾಖಲೆಗಳು ನಿಮ್ಮ ಬಳಿ ಸುರಕ್ಷಿತವಾಗಿರಬೇಕು. ಭವಿಷ್ಯದಲ್ಲಿ ಜಮೀನಿಗೆ ಸಂಬಂಧಪಟ್ಟಂತ ಯಾವುದೇ ಕಾನೂನು ಸಮಸ್ಯೆಗಳು ಎದುರಾದಲ್ಲಿ ಅಥವಾ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯುವುದರಲ್ಲಿ ಯಾವುದೇ ಪ್ರಕಾರದ ಅಡೆತಡೆ ಬಾರದಂತೆ ಸುಲಭವಾಗಿ ಪರಿಹರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಗೆಳೆಯರೆ. ಆದ್ದರಿಂದ ಹಿಂದೆ ನಿಮ್ಮ ದಾಖಲೆಗಳು ಪರಿಶೀಲಿಸಿ ಅವುಗಳನ್ನು ಸುವ್ಯವಸ್ಥಿತವಾಗಿ ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಿ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಏಪ್ರಿಲ್ 2ರಿಂದ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಇತರ ಜಿಲ್ಲೆಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟಾಗಿದೆ ಎಂದು ತಿಳಿದುಕೊಳ್ಳೋಣ. ಇಂದಿನಿಂದ ಭಾರತದಲ್ಲಿ ಪೆಟ್ರೋಲ್ಗೆ 20% ಎಥೆನಾತ್ ಮಿಶ್ರಣ ಜಾರಿಗೆ ಬರುತ್ತಿದ್ದು ಮತ್ತು ಇಂಧನ ಕ್ಷೇತ್ರಗಳಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಹೇಳಲಾಗುತ್ತಿದೆ. ವಿದೇಶಿ ತೈಲ ಅವಲಂಬನೆ ಕಡಿಮೆ ಮಾಡುವುದು ಮತ್ತು ಪರಿಸರ ಮಾಲಿನ್ಯ ತಗ್ಗಿಸುವುದು ಮತ್ತು ರೈತರಿಗೆ ಬೆಂಬಲ ನೀಡುವುದು ಇದು ಉದ್ದೇಶವಾಗಿದೆ ಎಂದು ಹೇಳಲಾಗುತ್ತಿದೆ. ಹೊಸ ವಾಹನಗಳು ಇದಕ್ಕೆ ಹೊಂದಾಣಿಕೆ ಆಗಿಕೊಳ್ಳಬೇಕು ಮತ್ತು ಹಳೆಯ ವಾಹನಗಳಲ್ಲಿ ಸ್ವಲ್ಪ ಪರಿಣಾಮ ಬೀರಬಹುದು. ಯಾಕೆಂದರೆ ಇದು ಹಸಿರು ಇಂಧನದತ್ತ ಮಹತ್ವದ ಹೆಜ್ಜೆ ಎಂದು ಹೇಳಲಾಗುತ್ತಿದೆ.
ಸರ್ಕಾರ E20 ಪೆಟ್ರೋಲ್ ಕ್ರಮದಿಂದ ಬೆಲೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ ಎಂದು ಹೇಳುತ್ತಿದೆ ಮತ್ತು ತಕ್ಷಣವೇ ದೊಡ್ಡ ಬೆಲೆ ಬದಲಾವಣೆ ಆಗುವುದಿಲ್ಲ, ಯಾಕೆಂದರೆ ದೀರ್ಘಾವಧಿ ಕಾಲದಲ್ಲಿ ಬೆಲೆ ನಿಯಂತ್ರಣಕ್ಕೆ ಸಹಾಯಕವಾಗಬಹುದು. ಜಗತ್ತಿನಾದ್ಯಂತ ನಿತ್ಯ ರಸ್ತೆಗಳಿಗಾಗಿ ಕೋಟ್ಯಾಂತರ ವಾಹನಗಳ ಚಲಿಸುವ ಮುಖ್ಯ ಬೇಕಾಗಿರುವುದೇ ಪೆಟ್ರೋಲ್ ಅಥವಾ ಡೀಸೆಲ್ ಅಂತ ಹೇಳಬಹುದು. ಇವುಗಳ ಬೆಲೆ ಗೆಳೆಯರೆ ಶತಕವಾಗಿ ಮೀರುತ್ತದೆ, ಯಾಕಂದ್ರೆ ವಾಹನಗಳ ಸಂಖ್ಯೆ ಹೆಚ್ಚುವಂತೆ ಪೆಟ್ರೋಲ್ ಡೀಸೆಲ್ಗಳ ಪೂರೈಕೆ ಬೇಡಿಕೆ ಹೆಚ್ಚಾಗುತ್ತದೆ. ಹೀಗಾಗಿ ಬೆಲೆ ಕೂಡ ದುಬಾರಿ ಆಗುತ್ತದೆ. ವಾಹನ ಸವಾರರಂತೂ ಹೇಗಾದರೂ ಇಂಧನ ಸ್ವಲ್ಪ ಇಳಿತಾಯಕ್ಕೆ ಬರಬಹುದು, ಆದರೆ ಪೆಟ್ರೋಲ್ ಡೀಸೆಲ್ಗಳ ಇಂಧನಗಳು ದ್ರವವು ರೂಪದಲ್ಲಿ ಬಂಗಾರದ ಒಂದು ಬೆಲೆ ಎಂದು ಹೇಳಲಾಗುತ್ತದೆ, ಯಾಕೆಂದ್ರೆ ಸೀಮಿತವಾದಂತಹ ದೊರಕುವುದು ಅಥವಾ ಶುದ್ಧೀಕರಣ ಬಳಕೆಗೆ ದೊರೆಯುವಂತಹ ಲಭ್ಯವಿರುವಂತಹ ಅಷ್ಟೊಂದು ಸುಲಭವಲ್ಲ. ಬೇರೆ ಬೇರೆ ದೇಶಗಳಲ್ಲಿ ಆಮದು ಮಾಡಿಕೊಳ್ಳುವಂತಹ ಮತ್ತು ಜನ ಎಲ್ಲದಕ್ಕೂ ವಾಹನಗಳಿಗೆ ಮೇಲೆ ಬೇಡಿಕೆಯ ಕಾರಣವು ಬೆಲೆಯು ದುಬಾರಿ ಆಗುತ್ತದೆ. ಹಾಗಾದರೆ ಪ್ರಸ್ತುತ ಇರಾನ್ ಇಸ್ರೇಲ್ ಯುದ್ಧದ ನಡುವ ಇದ್ದು ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಆತಂಕ ಹೆಚ್ಚಾಗುತ್ತದೆ ಗೆಳೆಯರೆ. ರಾಜಧಾನಿ ಬೆಂಗಳೂರು ನಗರದಲ್ಲಿ ಇಂದು ಪೆಟ್ರೋಲ್ ಬೆಲೆ 102.92 ಆಗಿದ್ದರೆ ಮತ್ತು ಡೀಸೆಲ್ನ ಬೆಲೆ 90.99 ಆಗಿದೆ. ಮಹಾನಗರಗಳಾದ ಚೆನ್ನೈ, ಮುಂಬೈ, ಕೋಲ್ಕತ್ತಾದಲ್ಲಿ ಕೂಡ ಪೆಟ್ರೋಲ್ ದರಗಳು ಕ್ರಮವಾಗಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಬಹುದಾಗಿದೆ ಗೆಳೆಯರೆ. ಹಾಗಾದರೆ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಕೂಡ ಪೆಟ್ರೋಲ್ ದರಗಳಲ್ಲಿ ಬೆಲೆ ಏರಿಕೆ ಮತ್ತು ಕಾಣಬಹುದಾಗಿದೆ. ಇಂಧನಗಳ ಬೆಲೆ ಡೈನಾಮಿಕ್ ಆಗಿರುವುದರಿಂದ ಭಾರತದಲ್ಲಿ 2017ರಿಂದ ಇವುಗಳ ಬೆಲೆ ನಿತ್ಯ ಪರಿಷ್ಕರಿಸಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಗೆಳೆಯರೆ, ರಾಜ್ಯದಲ್ಲಿ ಗೃಹ ಬಳಕೆ ಅಡುಗೆ ಅನಿಲವು ಸಿಲಿಂಡರ್ಗಳ ದಾಸ್ತಾನು ಅಗತ್ಯ ಪ್ರಮಾಣದಲ್ಲಿ ಲಭ್ಯವಾಗಿರುವುದರಿಂದ LPG ಸಿಲಿಂಡರ್ಗಳ ಸರಬರಾಜಿನ ಬಗ್ಗೆ ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಎಂದು ಹೇಳಲಾಗುತ್ತಿದೆ ಮತ್ತು ಗ್ರಾಹಕರು ಆತಂಕದಲ್ಲಿ ಅನಗತ್ಯ ಬುಕ್ಕಿಂಗ್ ಮಾಡಬಾರದೆಂದು ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ ಗೆಳೆಯರೆ. ಮತ್ತು ನಗರ ಪ್ರದೇಶಗಳಲ್ಲಿ 2 ರಿಫಿಲ್ ಬುಕ್ಕಿಂಗ್ಗಳ ನಡುವಿನ ಕನಿಷ್ಠ ಅವಧಿ 25 ದಿನಗಳು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 2 ರಿಫಿಲ್ ಬುಕ್ಕಿಂಗ್ಗಳ ನಡುವಿನ ದಿನವು ಕನಿಷ್ಠ 45 ದಿನಗಳು ಇರಬೇಕೆಂದು ತಿಳಿಸ್ತಾ ಇದ್ದಾರೆ. ಯಾಕೆಂದ್ರೆ ಏಜೆನ್ಸಿಗಳು ಸರ್ಕಾರ ನಿಗದಿಪಡಿಸಿದಂತಹ ದರಕ್ಕಿಂತಲೂ ಹೆಚ್ಚು ಹಣ ವಸೂಲಿ ಮಾಡುತ್ತಿರುವುದು ಮತ್ತು ಕುಟುಂಬದಲ್ಲಿ ಬಂದಂತಹ ಗ್ರಾಹಕರಿಗೆ ಮನೆ ಅಡಿಗೆ ಅನಿಲವನ್ನು ಸಿಲಿಂಡರ್ಗಳನ್ನು ಸರಬರಾಜು ಮಾಡದೇ ಇದ್ದಲ್ಲಿ ಕಂಪನಿಗಳಲ್ಲಿ ನಿಗದಿಪಡಿಸಿದಂತಹ ಸಮಯದಲ್ಲಿ ಕಾರ್ಯವನ್ನು ನಿರ್ವಹಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ ಗೆಳೆಯರೆ. ಮತ್ತು ಪೆಟ್ರೋಲ್ ಡೀಸೆಲ್ ಉಪಯೋಗಿಸುವಂತಹ ಗ್ರಾಹಕರಿಗೆ ತಿಳಿಸುವುದೇನೆಂದರೆ ಪೆಟ್ರೋಲ್ ಬಂಕ್ಗಳು ನಿರ್ವಹಿಸುತ್ತಿರುವಂತಹ ಅಥವಾ ಪೆಟ್ರೋಲ್ ಬಂಕ್ಗಳಲ್ಲಿರುವಂತಹ ದಾಸ್ತಾನು ಅಗತ್ಯ ಪ್ರಮಾಣದಲ್ಲಿ ಲಭ್ಯ ಇರುವುದರಿಂದ ಯಾವುದೇ ರೀತಿಯ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಮತ್ತೊಂದು ವಿಶೇಷ ಮಹತ್ವದ ಮಾಹಿತಿ ಏನೆಂದರೆ ಕರ್ನಾಟಕ ಗ್ರಾಮೀಣ ಪ್ರದೇಶಗಳಲ್ಲಿ ಮನೆ ಇರಬಹುದು ಅಥವಾ ಖಾಲಿ ಸೈಟ್ ಹೊಂದಿರಬಹುದು, ಆಸ್ತಿ ರಕ್ಷಣೆಗಾಗಿ ಈ ಸ್ವತ್ತು ಮಾಡಿಸುವುದು ಈಗ ಅತ್ಯಗತ್ಯವಾಗಿದೆ ಎಂದು ಹೇಳಬಹುದಾಗಿದೆ. ಆಸ್ತಿ ಮಾಲೀಕತ್ವ ವಿವರಗಳನ್ನು ಆನ್ಲೈನ್ ತಂತ್ರಜ್ಞಾನದಲ್ಲಿ ಅಥವಾ ದಾಖಲೆ ಮಾಡುವಂತಹ ಪ್ರಕ್ರಿಯೆಯು ಆಸ್ತಿಯು ಕಾನೂನಾತ್ಮಕ ಭದ್ರತೆಯನ್ನು ಒದಗಿಸುತ್ತದೆ ಮಾತ್ರವಲ್ಲದೆ ಭವಿಷ್ಯದ ವಹಿವಾಟುಗಳನ್ನು ದಾರಿದೀಪವಾಗಿದೆ ಎಂದು ಕೂಡ ಹೇಳಬಹುದಾಗಿದೆ. ಹಾಗಾದ್ರೆ ಹೀಗಾಗಿ ಈ ಸ್ವತ್ತನ್ನು ಹೇಗೆ ಮಾಡಿಸಬೇಕಂದ್ರೆ ಗ್ರಾಮೀಣ ಭಾಗದ ನಿವೇಶನದಲ್ಲಿರುವಂತಹ ಮನೆಗಳ ವಿಸ್ತೀರ್ಣ, ಕಾನೂನಾತ್ಮಕ ನಕ್ಷೆ ಅಥವಾ ಮಾಲೀಕರ ವಿವರಗಳನ್ನು ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸುವ ವ್ಯವಸ್ಥೆಯು ಈ ಸ್ವತ್ತು ಇದು ಆಗಿದೆ. ಕೇವಲ ಇದು ಒಂದು ದಾಖಲೆ ಅಲ್ಲ ಮಾತ್ರವಲ್ಲದೆ ಅದು ಆಸ್ತಿ ಅಧಿಕೃತ ಡಿಜಿಟಲ್ ಗುರುತಿನ ಚೀಟಿ ಆಗಿದೆ ಅಂತ ಹೇಳಬಹುದಾಗಿದೆ ಗೆಳೆಯರೆ. ಪಂಚಾಯತ್ ರಾಜ್ ಇಲಾಖೆ ಕೂಡ ಆಸ್ತಿ ಹಕ್ಕುಗಳನ್ನು ಸಹ ಸ್ಪಷ್ಟವಾಗಿ ವ್ಯವಸ್ಥೆಯಲ್ಲಿ ಜಾರಿಗೆ ತಂದಿದೆ ಅಂತ ಹೇಳಬಹುದು. ಈ ಸ್ವತ್ತು ಮಾಡಿಸುವುದರಿಂದ ಲಾಭಗಳೇನೆಂದರೆ ಅಕ್ರಮಗಳನ್ನು ತಡೆಯಬಹುದು, ಖರೀದಿ ಮಾಡುವಂತಹ ಮಾರಾಟ ಮಾಡುವಾಗ, ಬ್ಯಾಂಕ್ ಸಾಲ ಪಡೆಯುವಾಗ, ಕಾನೂನು ರಕ್ಷಣೆ ಮಾಡುವಾಗ ಅಗತ್ಯವಿರುವಂತಹ ದಾಖಲೆಗಳೇ ಆಗಿದೆ ಗೆಳೆಯರೆ. ಹಾಗಾದ್ರೆ ಈ ಸ್ವತ್ತನ್ನು ಮಾಡಿಸಬೇಕಾದ್ರೆ ಯಾಕೆ ಇದಕ್ಕೆ ಲಾಭಗಳೇನೆಂದ್ರೆ ಈ ಸ್ವತ್ತು ಮಾಡುವುದರಿಂದ ಆಸ್ತಿ ದಾಖಲೆಗಳು ಡಿಜಿಟಲ್ ಆಗಿರುವುದರಿಂದ ನಕಲಿ ದಾಖಲೆ ಸೃಷ್ಟಿಸಿ ವಂಚನೆ ಮಾಡುವುದನ್ನು ತಡೆಯಬಹುದಾಗಿದೆ ಗೆಳೆಯರೆ. ಮತ್ತು ಖರೀದಿ ಮಾರಾಟ ಮಾಡುವಾಗ, ಆಸ್ತಿಯನ್ನು ಮಾರಾಟ ಮಾಡುವಾಗ ಅಥವಾ ಹೊಸದಾಗಿ ಖರೀದಿ ಮಾಡುವಾಗ ಈ ಸ್ವತ್ತು ದಾಖಲೆ ಕೂಡ ನಮೂನೆ 9 ಅಥವಾ 11 ಕಡ್ಡಾಯವಾಗಿರ್ತದೆ. ಮತ್ತು ಬ್ಯಾಂಕ್ ಸಾಲ ಪಡೆಯೋಕೆ ಕೂಡ ಇದು ಬಹಳ ಸಹಾಯವಾಗುತ್ತದೆ ಗೆಳೆಯರೆ. ಯಾಕೆಂದರೆ ನಿಮ್ಮ ಆಸ್ತಿಯ ಮೇಲೆ ಬ್ಯಾಂಕ್ ಸಾಲ ಪಡೆಯಲು ಡಿಜಿಟಲ್ ದಾಖಲೆ ಅಧಿಕೃತವಾಗಿ ಆಧಾರವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಕೂಡ ಹೇಳಬಹುದು. ಮತ್ತು ಕಾನೂನಿನ ರಕ್ಷಣೆ ಇದಕ್ಕೆ ಪಡೆಯಬಹುದು ಗೆಳೆಯರೆ. ಹೇಗೆ ಅಂದರೆ ಆಸ್ತಿಗೆ ಸಂಬಂಧಿಸಿದಂತ ನ್ಯಾಯಾಲಯದ ವಿವಾದಗಳಲ್ಲಿ ಮಾಲೀಕತ್ವ ಸಾಬೀತುಪಡಿಸಲು ಕೂಡ ಇದು ಪ್ರಬಲ ದಾಖಲಾಗಿದೆ ಎಂದು ಕೂಡ ಹೇಳಬಹುದು. ಹಾಗಾದ್ರೆ ಅಗತ್ಯ ಇರುವಂತಹ ಇದಕ್ಕೆ ದಾಖಲೆಗಳೇನೆಂದ್ರೆ ಈ ಸ್ವತ್ತು ಮಾಡಿಸಬೇಕಾದ್ರೆ ಮುಖ್ಯವಾಗಿ ಆಸ್ತಿ ಹಳೆಯ ದಾಖಲೆಗಳು ಬೇಕು, ತೆರಿಗೆ ಪಾವತಿ ರಸೀದಿ ಬೇಕು ಮತ್ತು ಸ್ವಾಧೀನ ಪ್ರಮಾಣ ಪತ್ರ ಬೇಕಾಗುತ್ತೆ ಗೆಳೆಯರೆ. ಯಾಕೆಂದ್ರೆ ಆಸ್ತಿ ಹಳೆ ದಾಖಲೆಗಳಂದ್ರೆ ಕ್ರಯ ಪತ್ರ, ದಾನ ಪತ್ರ ಅಥವಾ ಉತ್ತರಾಧಿಕಾರತ್ವ ದಾಖಲೆ ಇದು ಆಗಿರ್ತದೆ. ಗ್ರಾಮ ಪಂಚಾಯತಿಗಳ ಇತ್ತೀಚಿನ ವರ್ಷಗಳಲ್ಲಿ ತೆರಿಗೆ ಪಾವತಿ ರಸೀದಿಗಳು ಕೂಡ ಬೇಕಾಗುತ್ತೆ ಗೆಳೆಯರೆ. ಸ್ವಾಧೀನ ಪ್ರಮಾಣ ಪತ್ರ ಅಂದ್ರೆ ಆಸ್ತಿ ನಿಮ್ಮದು ಸುದೀರ್ಘವಾಗಿ ಇದೆ ಅಥವಾ ಈ ದಾಖಲೆ ಕೂಡ ಇದಾಗಿರ್ತದೆ. ಯಾಕೆಂದ್ರೆ ಗುರುತಿನ ಚೀಟಿಗಳೇನೆಂದ್ರೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಅಥವಾ ವೋಟರ್ ID ಕೂಡ ಇದಕ್ಕೆ ಬೇಕಾಗುತ್ತೆ ಗೆಳೆಯರೆ. ಆಸ್ತಿಯ ಫೋಟೋ, ಅಳತೆ ಮತ್ತು ನಿವೇಶನದ ಮನೆಯ ಫೋಟೋ ಕೂಡ ನಿಖರವಾಗಿ ಅಳತೆ ಮಾಹಿತಿ ಕೂಡ ಬೇಕಾಗುತ್ತೆ ಗೆಳೆಯರೆ. ಹಾಗಾದ್ರೆ ಅರ್ಜಿ ಸಲ್ಲಿಸಲು ವಿಧಾನ ಮತ್ತು ಹೇಗೆಂದ್ರೆ ಆಸಕ್ತರು ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮ ಪಂಚಾಯತಿ ಕಚೇರಿಗಳಿಗೆ ಭೇಟಿ ನೀಡಿ ನಿಗದಿತ ನಮೂದೆಯಲ್ಲಿ ಅರ್ಜಿ ಸಲ್ಲಿಸಬೇಕು. ಇತ್ತೀಚಿನ ದಿನಗಳಲ್ಲಿರುವಂತಹ ಬಾಪೂಜಿ ಸೇವಾ ಕೇಂದ್ರಗಳ ಮೂಲಕ ಕೂಡ ಸುಲಭವಾಗಿ ಇದು ಮಾಡಬಹುದಾಗಿದೆ. ಹಾಗಾದ್ರೆ ಅರ್ಜಿ ಸಲ್ಲಿಸಿದ ನಂತರ ಪಂಚಾಯತಿ ಅಭಿವೃದ್ಧಿ ಕಾರ್ಯಾಧಿಕಾರಿ ಅಥವಾ ಕಾರ್ಯದರ್ಶಿಗಳ ಸ್ಥಳ ಪರಿಶೀಲನೆ ನಡೆಸಿ ದಾಖಲೆಗಳು ಡಿಜಿಟಲ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡುತ್ತಾರೆ ಮತ್ತು
ಸರ್ಕಾರ ನಿಗದಿಪಡಿಸಿದಂಥ ಮೊತ್ತದ ಮೇಲೆ ಸೇವಾ ಶುಲ್ಕವನ್ನು ಪಾವತಿಸ ಮಾಡಬೇಕಾಗುತ್ತದೆ. ಯಾವುದೇ ಮಧ್ಯವರ್ತಿಗಳ ಹಣವು ನೀಡುವಂಥ ಅವಶ್ಯಕತೆ ಕೂಡ ಇದರಲ್ಲಿ ಇರುವುದಿಲ್ಲ ಎಂದು ಹೇಳಲಾಗುತ್ತದೆ. ಹಾಗಾದರೆ ಹೆಚ್ಚಿನ ಪ್ರಮುಖ ಮಾಹಿತಿ ಏನೆಂದರೆ ಗೆಳೆಯರೆ, ಸಕಾಲ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದರೆ 45 ದಿನಗಳ ಒಳಗಾಗಿ ಈ ಸ್ವತ್ತು ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಗ್ರಾಮೀಣ ಅಥವಾ ನಗರ ಪ್ರದೇಶಗಳಲ್ಲಿ ಆಸ್ತಿ ಈ ಖಾತೆ ಇದ್ದರೆ ಗ್ರಾಮೀಣ ಪ್ರದೇಶಗಳಿಗೆ ಈ ಸ್ವತ್ತು ಆಸ್ತಿ ಅನ್ವಯಿಸುತ್ತದೆ. ತೆರಿಗೆದಾರರು ಅವಶ್ಯಕವಾಗಿ ನಿಮ್ಮ ಗ್ರಾಮದ ಹೊರವಲಯದಲ್ಲಿ ಮನೆ ಇದ್ದು ಹಲವು ವರ್ಷಗಳಿಂದ ತೆರಿಗೆ ಕಟ್ಟುತ್ತಿದ್ದರೆ ಅಂಥವರು ಕೂಡ ಸೂಕ್ತ ದಾಖಲೆಗಳನ್ನು ನೀಡಿ ಅರ್ಜಿ ಸಲ್ಲಿಸಲು ಅವಕಾಶ ಇದೆ ಎಂದು ಹೇಳಲಾಗುತ್ತಿದೆ. ಗೆಳೆಯರೆ, ತಾವು ನಮ್ಮ ಈ ವಿಡಿಯೋವನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.